ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಸಾಕ್ಷಿ ನಾಶದ ಪ್ರಕರಣ ಸಂಬಂಧ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಸಾಕ್ಷಿ ನಾಶದ ಕೇಸಲ್ಲಿ ಜೈಲು ಸೇರುವ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಜೈಲು ಸೇರುವ ಭೀತಿಯಲ್ಲಿ ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದು. ವಾರದೊಳಗೆ ಶರಣಾಗತಿಗೆ ಸುಪ್ರೀಂ ಆದೇಶ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲು ಸೇರುವ ಆತಂಕ ಎದುರಾಗಿದೆ. ಕಳೆದ 2016ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಹುಬ್ಬಳ್ಳಿ ಕ್ಷೇತ್ರದ ಸದಸ್ಯ ಯೋಗೇಶ್ ಗೌಡ ಕೊಲೆ ನಡೆದಿತ್ತು. ಈ ಕೊಲೆ ಪ್ರಕರಣದಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೇಳಿಬಂದಿತ್ತು. ಆಗ ಈ ಪ್ರಕರಣವನ್ನು 2019ರಲ್ಲಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ನೀಡಿ ಆದೇಶವನ್ನ ಕೊಟ್ಟಿತ್ತು. ಹೀಗಾಗಿ ಸಿಬಿಐ ಈ ಪ್ರಕರಣದ ತನಿಖೆ ನಡೆಸಿ ಶಾಸಕ ವಿನಯ್ ಕುಲಕರ್ಣಿಗೆ 2020ರಲ್ಲಿ ನವೆಂಬರ್ 5ರಂದು ಬಂಧಿಸಿ ಬೆಳಗಾವಿ ಹಿಂದಲಗ ಜೈಲಿಗೆ ಕೂಡ ಕಳಿಸಿತ್ತು. ಆಗಲೂ ವಿನಯ್ ಕುಲಕರ್ಣಿಯನ್ನ ಸಾಕ್ಷಿ ನಾಶದ ಆರೋಪದಡಿಯೇ ಬಂಧಿಸಲಾಗಿತ್ತು. ಇದಾದ ನಂತರ ವಿನಯ್ ಕುಲಕರ್ಣಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಜಾಮೀನು ಪಡೆದು 9 ತಿಂಗಳ ನಂತರ 2021ರ ಆಗಸ್ಟ್ನಲ್ಲಿ ಜೈಲಿನಿಂದ ಹೊರಬಂದಿದ್ದರು. ಆದರೆ ಜಾಮೀನು ದೊರೆತ ಮೇಲೆ ಕಾಂಗ್ರೆಸ್ ಟಿಕೆಟ್ ಪಡೆದು ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿ ವಿನಯ್ ಕುಲಕರ್ಣಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ವಿನಯ್ ಕುಲಕರ್ಣಿ ಶಾಸಕರಾಗಿರುವುದರಿಂದ ಅವರು ಸಾಕ್ಷಿಗಳ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದ್ದು ಜಾಮೀನನ್ನು ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಸಿಬಿಐ ಅರ್ಜಿ ಸಲ್ಲಿಸಿತ್ತು. ಇದೀಗ ಸಾಕ್ಷಿಗಳ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಇದೆ ಎಂದು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದುಗೊಳಿಸಿದೆ. ಅಲ್ಲದೆ 1 ವಾರದಲ್ಲಿ ಸ್ಥಳೀಯ ಕೋರ್ಟ್ಗೆ ಶರಣಾಗಲು ಆದೇಶಿಸಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾಗ ಮೃತ ಯೋಗೀಶ್ ಗೌಡ ಸಹೋದರ ಗುರುನಾಥ ಗೌಡ ನ್ಯಾಯಾಲಯದ ಎದುರು ವಿನಯ್ ಕುಲಕರ್ಣಿಗೆ ಜಾಮೀನು ಕೊಡಬಾರದು ಎಂದು ಮನವಿ ಮಾಡಿದ್ದರು. ಆದರೆ ನ್ಯಾಯಾಲಯ ಆಗ ಸಾಕ್ಷಿ ನಾಶ ಮಾಡದಂತೆ ಹಾಗೂ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಆದೇಶ ಮಾಡಿ ಜಾಮೀನು ನೀಡಿತ್ತು. ಸದ್ಯ ಗುರುನಾಥ ಗೌಡ ಸಾಕ್ಷಿದಾರರು ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಿ ನಮಗೆ ನ್ಯಾಯ ಕೊಡಿಸಲಿ ಎಂದು ಮನವಿ ಮಾಡಿದ್ದಾರೆ. ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ, ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ರಿಂದ ವಿನಯ್ ಕುಲಕರ್ಣಿ ಅವ್ರನ್ನ ಬೇಲ್ ಕ್ಯಾನ್ಸಲ್ ಆಗಿದೆ. ಅದ ಪ್ರಕಾರ ಎಲ್ಲಾ ಸಾಕ್ಷಿಗಳು ಯಾರಿಗೂ ಹೆದರದಂಗ ಏನ್ ಸತ್ಯ ಐತಿ ಆ ಸತ್ಯನ ಸರಿಯಾಗಿ ಹೇಳಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಕೊಡ್ಲಿ ಅನ್ನುವಂತದನ್ನ ತಮ್ಮೆಲ್ಲರಿಗೆ ಮನವಿ ಮಾಡ್ಕೊಂತೀನಿ. ಈ ಕೊಲೆ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕ್ರಮ ಆಗಲಿ ಎಂದು 9 ವರ್ಷಗಳಿಂದ ಹೋರಾಟ ನಡೆದಿದೆ. ಇನ್ನು ಜಾಮೀನು ಸಿಕ್ಕ ಮೇಲೂ ವಿನಯ್ ಕುಲಕರ್ಣಿ ಹಾಗೂ ಅವರ ಮಾವ ಚಂದ್ರಶೇಖರ ಇಂಡಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿತ್ತು. ಹೀಗಾಗಿ ವಿನಯ್ ಕುಲಕರ್ಣಿ ಮಾವ ಚಂದ್ರಶೇಖರ ಇಂಡಿ ಜಾಮೀನನ್ನ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ರದ್ದು ಮಾಡಿದೆ. ಅಲ್ಲದೆ ಓರ್ವ ಸಾಕ್ಷಿಗೆ ಹಣ ಕೊಟ್ಟು ಸಾಕ್ಷಿ ನಾಶ ಮಾಡಲು ವಿನಯ್ ಕುಲಕರ್ಣಿ ಪ್ರಯತ್ನ ಮಾಡಿದ್ದರು ಎಂದು ಯೋಗೀಶ್ ಗೌಡ ಸ್ನೇಹಿತ ಆರೋಪಿಸಿದ್ರು. ಇನ್ನು ಯೋಗೀಶ್ ಗೌಡ ಸ್ನೇಹಿತ ಬಸವರಾಜು ಕೊರವರ ಸರ್ಕಾರಕ್ಕೆ ಮನವಿ ಮಾಡಿದ್ದು ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಜೈಲಿಗೆ ಹೋದರೂ ಅಲ್ಲಿಂದ ಫೋನ್ ಮೂಲಕ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಅದಕ್ಕೆ ಜೈಲಿನಲ್ಲಿ ಅವರಿಗೆ ಮೊಬೈಲ್ ಸಿಗದಂತೆ ಮಾಡಬೇಕು ಎಂದಿದ್ದಾರೆ. ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಕೇಳೋದಿಷ್ಟೇನಂತ ಕೇಳಿದ್ರೆ, ನೀವು ವಿನಯ್ ಕುಲಕರ್ಣಿ ಅವರು 7 ದಿವಸದ ನಂತರ ಸರೆಂಡರ್ ಮಾಡಿದ ಮೇಲೆ ಅವರಿಗೆ ಫೋನ್ಗಳನ್ನು ಒದಗಿಸಿ ಕೊಟ್ರೆ, ಈ ಹಿಂದೆ ಕೂಡ ಹಿಂಡಲ್ಗಾ ಜೈಲಲ್ಲಿದ್ದಾಗ ಸಹ ಅವರಿಗೆ ಫೋನ್ಗಳನ್ನು ಕೊಟ್ಟಿರುವಂತಹ ಮಾಹಿತಿ ಇತ್ತು. ಅವ್ರು ಒಳಗಡೆ ಕೂತು ಕೂಡ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡಬಹುದು. ನಾವು ಹೇಳೋದು ವಿನಯ್ ಕುಲಕರ್ಣಿ ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗಲಿ, ಇಲ್ಲಾಂದ್ರೆ ಬಿಡುಗಡೆ ಆಗಲಿ. ನಿಮ್ಗೆ ಅದರಲ್ಲಿ ಏನೋ ನಿಮ್ಮದು ಪಾತ್ರನೇ ಇಲ್ಲ ಅಂತ ಹೇಳಿದ ಮೇಲೆ ನೀವು ಸಾಕ್ಷಿಗಳನ್ನ ಯಾಕೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಒಟ್ಟಿನಲ್ಲಿ ಪ್ರಕರಣದಲ್ಲಿ ಸಾಕ್ಷಿ ನಾಶ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾವೀದ್, ಪಬ್ಲಿಕ್ ಟಿವಿ, ಧಾರವಾಡ.